ಹಲೋ ಬ್ರೋ, ಲೇಗಿಂದ್ರು ಅಲ್ಲ, ಮನೆ ಮುಂದಿರೋ ಮರ ಕಡ್ದಾಕ್ತೀನಿ ಅಂತೇಳಿ ನಿನ್ನ ಮನೇಲಿರೋ ಗಿಣಿನ ಮರದ ಮೇಲೆ ಕೂತ್ಕೊಳಂಗ್ ಮಾಡ್ಬಿಟ್ಟಲ್ಲ ತಾಯಿ. ಅರ್ಥ ಆಗ್ಲಿಲ್ವೇ? ಸುಬ್ಬು ಕಂಡ್ರೆ ಆಗಲ್ಲ, ಸುಬ್ಬು ಮನೆಯವರೆಲ್ಲ ನನ್ನ ಶತ್ರುಗಳು, ಅವರನ್ನ ಪಾತ್ರಗುಡ್ಸ್ಬಿಡ್ತೀನಿ, ಅವರ ಮನೆನೇ ಹಾಳು ಮಾಡ್ಬಿಡ್ತೀನಿ ಅಂತಿದ್ದವಳು ಈಗ ನಿನ್ನ ಮಗಳನ್ನೇ ಇವ್ರ ಮನೆಗೆ ಕಳಿಸಿದೆಯಲ್ಲ, ಅವಳು ಹೊಲು ಬಿಟ್ಕೊಂಡು ಕಿಸ ಕಿಸ ಅಂತ ಎಲ್ಲರ ಜೊತೆಗೆ ನಕ್ಕೊಂಡು ಈ ಮನೆ ನಂದೇ ಮನೆ ಅನ್ನೋ ಥರ ಬೀಗ್ತಿದ್ದಾಳೆ. ಇಷ್ಟೇನಾ ನಿನ್ನ ಹಾಗೆ? ನಾನೇನಾದರೂ ನಿನ್ನ ಜಾಗದಲ್ಲಿ ಇದ್ದಿದ್ರೆ ಬ್ರೋ, ಈ ಮನೇನ ಅಲ್ಲೋಲ ಕಲ್ಲೋಲ ಮಾಡ್ಬಿಡ್ತಿದ್ದೆ, ಮಗಳು ಮೂತಿಗೆ ತಿವಿದು ಮೂಲೆಯಲ್ಲಿ ಕೂರಿಸ್ತಿದ್ದೆ. ಆದರೆ ಏನು ಮಾಡೋದು, ನಿನಗೆ ನನ್ನಷ್ಟು ಗತ್ತು ಗಮ್ಮತ್ತು ಇಲ್ಲ ಬಿಡು. ನೋಡು ಬ್ರೋ, ಅದೇನು ಮಾಡ್ತೀಯೋ ನಿನಗೆ ಬಿಟ್ಟಿದ್ದು. ನಾನು ಇದ್ರ ಮೇಲೆ ಹೇಳೋಕ್ಕಾಗಲ್ಲ ತಾಯಿ, ಅದೇನು ಮಾಡ್ತೀಯೋ ಮಾಡ್ಕೊ. ಈಗ ಇಂದ್ರಮ್ಮನ ಬ್ಯಾಟ್ರಿ ಫುಲ್ ಚಾರ್ಜ್ ಆಗಿದೆ. ಈಗ ಬರ್ತಾಳೆ, ಈ ಮನೆಗೆ ಬಂದು ಧುಮಿಲ್ ಧಮಾಲ್ ಢಮಾರ್ ಡಿಗಾರ್ ಅಂತೇಳಿ ದೊಡ್ಡ ಫೈಟ್ ಮಾಡ್ತಾಳೆ. ಏನು ಮಾಡಲಿ, ನನಗೆ ಎಲ್ಲರೂ ಸಂತೋಷವಾಗಿರೋದನ್ನ ಕಣ್ಣಿಂದ ನೋಡೋಕ್ಕಾಗಲ್ಲ. ಯಾಕೆ ಅಂದರೆ ಅವರೆಲ್ಲ ಸಂತೋಷವಾಗಿದ್ದರೆ ನನ್ನ ಮನಸ್ಸು ವಿಲವಿಲ ಅಂತಿರುತ್ತೆ. ಅದಕ್ಕೆ ಏನು ಮಾಡೋದು, ಸ್ವಲ್ಪ ಶೌಟಿಂಗು ಫೈಟಿಂಗು ಇದ್ರೇನೆ ರೇಟಿಂಗು. ಆ ಹಾಲು ಮಾರೋಳಿಂದ ನನಗಂತೂ ಏನೂ ಉಪಯೋಗ ಆಗಲಿಲ್ಲ. ಆದರೆ ಪಿನ್ ಇಡೋಕ್ಕೆ ಲಕ್ಷ ಲಕ್ಷ ರೂಪಾಯಿ ಕೊಟ್ಟು ಒಂದು ಫೋನ್ ಕೊಡಿಸಿದ್ಲು, ಅದು ನನಗೆ ಸಹಾಯ ಆಗ್ತಿದೆ. ಈಗ ಯಾರಿಗೆ ಪಿನ್ ಇಡಲಿ? ಈಗ ನಿನ್ನನ್ನು ಯಾರು ಮಾತಲ್ಲಿ ಗೆಲ್ಲಕ್ಕಾಗಲ್ಲ. ಹೇಗೆ ಸೋಲ್ಸಕ್ಕಾಗತ್ತೆ ಹೇಳು? ಎಷ್ಟೇ ಆದರೂ ನಾನು ಸಾಲಿಗ್ರಾಮದ ಲಲಿತಾದೇವಿ ಮಗಳು. ನನ್ನನ್ನ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಅಯ್ಯೋ 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 ಅಯ್ಯೋ, ಇವರಿಂದ ನನ್ನ ಮನೆ ಸಂತೋಷ ನೆಮ್ಮದಿ ಎಲ್ಲ ಹಾಳಾಗಿ ಹೋಯ್ತು. ಏನಾಯ್ತು ಅಮ್ಮ? ನೀನಿರು, ನಾನು ನೋಡ್ಕೊಂಡು ಬರ್ತೀನಿ. ಏನಾದ್ರೂ ತೊಂದ್ರೆನಾ? ಇಲ್ಲ ಇಲ್ಲ, ಹಾಗೆಲ್ಲ ಏನೂ ಇರಲ್ಲ, ನಾನು ನೋಡ್ತೀನಿ ಏನು ಅಂತ. ನೀನಿರು. ಇವ್ರಿಗೆ ಮನೆ ಬಾಡಿಗೆ ಕೊಟ್ಟಿದ್ದಕ್ಕೆ ನನ್ನ ಮಗಳನ್ನ ಇವ್ರ ಮನೆ ಕರ್ಸ್ಕೊಂಡು ಅವಳು ಕಿವಿ ಚುಚ್ಚಿ ನನ್ನ ವಿರುದ್ಧ ಸಂಚು ರೂಪಿಸ್ತಾ ಇದಾರೆ. ನಿಮ್ಮನ್ನೆಲ್ಲ ಸುಮ್ನೆ ಬಿಡ್ತೀನಿ ಅನ್ಕೊಂಡ್ರ? ಬೀದಿ ಬೀದಿಯಲ್ಲಿ ನಿಲ್ಲಿಸ್ತೀನಿ, ಸುಮ್ನೆ ಬಿಡಲ್ಲ ನಿಮ್ಮನ್ನೆಲ್ಲ. ಯಾಕೆ ಕೂಗಾಡ್ತಿದ್ಯಾ? ಮುಚ್ಚಬಾಯಿ. ಇಂದ್ರಮ್ಮವ್ರೆ, ಒಂದ್ಸಲ ಓಕೆ, 2 ಸಲ ಓಕೆ, ಈ ತರ ಪದೇ ಪದೇ ಮನೆ ಮುಂದೆ ಬಂದು ಗಲಾಟೆ ಮಾಡ್ಬೇಡಿ. ಮನೆ ನಮಗ್ ಬಾಡಿಗೆ ಕೊಟ್ಟಿದ್ದೀರಾ ಹೌದು, ಹಂಗಂತ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡಿ, ಚೆನ್ನಾಗಿರಲ್ಲ. ಏನ್ ಚೆನ್ನಾಗಿರಲ್ಲ? ನಾನೇನ್ ಅನ್ಬಾರ್ದು ಅಂದೆ ಈಗ? ನಾನೇನು ಅನ್ಲಿಲ್ಲ. ಇಲ್ದೇ ಇರೋ ಕೋಪ ಎಲ್ಲ ಬಂದ್ಬಿಡುತ್ತೆ ನಿನ್ಗೆ. ಇಂದ್ರಮ್ನವ್ರೆ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೇನೆ. ಸುಮ್ನೆ ಕೋಪ ಮಾಡ್ಕೊಂಡು ಕೂಗಾಡಿ ಮಾತಾಡೋದ್ರಲ್ಲಿ ಅರ್ಥನೇ ಇಲ್ಲ. ನೀವ್ ಅವತ್ತು ನಮ್ಮ ಅಪ್ಪನ ಬಗ್ಗೆ ಏನೇನೋ ಮಾತಾಡಿದ್ರಿ ಅಂತ ನನಗ್ ಕೋಪ ಬಂದು ನಾನು ನಿಮ್ಮ ಹತ್ರ ಏಕವಚನದಲ್ಲಿ ಮಾತಾಡಿದೆ. ಅದಕ್ಕೆ ನನ್ಗೆ ಬೇಜಾರಿದೆ. ಆದ್ರೆ ನೀವ್ ಈ ಮನೆಗ್ ಸಂಬಂಧಿಕರು, ಆ ಸಂಬಂಧ ಗೌರವ ಕೊಡಿ, ಬೆಲೆ ಕೊಡಿ. ಏನು ಸಂಬಂಧನ? ಯಾವುದೇ ಸಂಬಂಧ? ನಾನೇನ್ ಇಷ್ಟಪಟ್ಟು ಈ ಮನೆ ಮಗಳನ್ನ ನನ್ನ ಮನೆ ತುಂಬಿಸ್ಕೊಂಡ? ಕದ್ದು ಮದ್ವೆ ಆದವಳಿಗೆ ಬಾಯಿಗೆ ಬಂದಂಗ್ ಮಾತಾಡೋಳ್ಗೆ ಎಷ್ಟು ಗೌರವ ಕೊಡ್ಬೇಕೋ ಅಷ್ಟು ಸರಿಯಾಗಿ ಕೊಡ್ತಾ ಇದ್ದೀನಿ. ನಿಮ್ಮಂತವ್ರಿಗೆ ಮನೆ ಬಾಡಿಗೆ ಕೊಟ್ಟು ನನ್ನ ಮರ್ಯಾದೆ ಬೀದಿಗೆ ಬರೋ ತರ ಆಯ್ತು. ಕರ್ಮ. ಇಂದ್ರಮ್ನವ್ರೆ, ಏನೇ ಇದ್ರೂ ಕೂತ್ ಮಾತಾಡೋಣ. ಯಾಕೆ ಈ ರೀತಿ ಕೋಪ ಮಾಡ್ಕೊಳ್ತಿದ್ದೀರಾ? ನೀವ್ ಯಾರ್ರಿ ಮಾತಾಡಕ್ಕೆ? ನಿಮ್ ಹತ್ರ ನನಗೇನ್ರಿ ಮಾತು? ನಾನ್ ಯಾಕೆ ನಿಮ್ ಹತ್ರ ಮಾತಾಡ್ಬೇಕು? ನಾನು ಮನೆ ಕೊಟ್ಟಿದ್ದು ಅಲ್ಲಿ ನಿಂತಿದ್ದಾನಲ್ಲ ದೊಡ್ಡ ಮನುಷ್ಯ, ಆ ಅಪ್ಪನ್ಗೆ 3 ಮತ್ತೊಂದ್ ಜನ ಇರ್ತಾರೆ ಅಂತ ಕೊಟ್ರೆ ಆಶ್ರಮಕ್ಕೆ ಸೇರ್ಸ್ಕೊಳ್ತಾರ, ಎಲ್ರು ಸೇರ್ಸ್ಕೊತಾ ಇದ್ದಾನೆ. ಇದನ್ ಕೇಳೋದ್ ತಪ್ಪ? ಕೇಳಿದ್ರೆ ನನ್ ಮೇಲೆ ಜೋರ್ ಮಾಡ್ತೀರಾ? ಅದೇ ಮತ್ತೆ ಈ ಇಂದ್ರಮ್ಮ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ ನೀವು? ಕಿವಿಗಿಟ್ಕೋ ಫ್ಲವರ್ ಅನ್ಕೊಂಡಿದ್ದೀರಾ? ಇದು ಫ್ಲವರ್ ಅಲ್ಲ, ಫೈರ್. ಆದ್ರೂ ಇಂದ್ರಮ್ಮ, ಈ ಮನೇಲಿದವರೆಲ್ಲ ದೇವತಾ ಮನುಷ್ಯರ ತರ. ಈ ಮನೆಗ್ ಬಂದವರು ಕೂಡ ದೇವತಾ ಮನುಷ್ಯರ ತರನೇ. ಅಂತವ್ರ ಬಗ್ಗೆ ನೀನ್ ಈ ತರ ಮಾತಾಡೋದು ತಪ್ಪು. ಸುಬ್ಬು, ಏನದು ಗಲಾಟೆ? ಯಾರೋ ಕೂಗಾಡ್ತಿದ್ದಂಗಿತ್ತು. ಏನಿಲ್ಲ ಯಜಮಾನ್ರೆ, ನೀವು ಅದ್ರ ಬಗ್ಗೆ ಎಲ್ಲ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ ಯಜಮಾನ್ರೆ. ಈ ಮನೆ ಹತ್ರ ಯಾರೇ ಏನೇ ಜೋರಾಗಿ ಮಾತಾಡಿದ್ರು ನೀವು ಕಿವಿಗೆ ಬಿದ್ದಿಲ್ಲ ಅಂತ ಇದ್ಬಿಡಿ ಯಜಮಾನ್ರೆ, ಪ್ಲೀಸ್. ನಾನು ಕಿವಿ ಕೊಡದೇ ಇದ್ರು ಕೂಗಾಡ್ತಿದ್ರೆ ಕಿವಿ ಕೇಳಿಸಲ್ವೇನೋ? ಕೂಗಾಡೋ ಜನಗಳಿಗೆ
ಕಾರಣ ಬೇಕಿಲ್ಲ ಯಜಮಾನ್ರೆ, ಒಂದು ಸಣ್ಣ ನೆಪ ಸಾಕು. ಈ ಕೂಗಾಡ್ಲೇಬೇಕು ಅಂತ ನಿರ್ಧಾರ ಮಾಡ್ಕೊಂಬಂದಿರೋ ಜನಗಳಿಗೆ ಸಣ್ಣ ಕಲ್ಲು ಕೂಡ ಹೆಬ್ಬಂಡಕ್ಕೆ ಕಾಡುತ್ತೆ. ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಪದ್ಮನಾಭ ಅವರೇ, ಈ ಮನೆ ಓನರ್ಗೆ ನಾನು ಇಲ್ಲಿರೋದು ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಅವರು ಬರೀ ನಿಮ್ಮ ಮನೆ ಓನರ್ ಅಲ್ಲ, ನಿಮ್ಮ ಮಗಳನ್ನ ಮನೆ ತುಂಬಿಸ್ಕೊಂಡಿರೋ ಬೀಗರು. ಹಾಗಾಗಿ ಅವ್ರಿಗೆ ಬೇಜಾರಾಗಬಾರ್ದು. ನಾನು ಇಲ್ಲಿರೋದು ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ನಾನು ಇಲ್ಲಿಂದ ಹೊರಟೋಗ್ತೀವಿ. ಅಪ್ಪ ಏನ್ ಹೇಳ್ತಿದ್ದೀರಾ ನೀವು? ಇದು ನಿಮ್ ಮಗಳ ಅಳಿಯನ್ ಮನೆ. ಬರೀ ಅಷ್ಟು ಮಾತ್ರ ಅಲ್ಲ, ನಿಮ್ಮನ್ನ ದೇವ್ರು ಅಂತ ಪೂಜಿಸೋ ಮನ್ಸ್ಗಳಿರೋ ಮನೆ ಇದು. ಅಂಥದ್ರಲ್ಲಿ ನೀವು ಇಲ್ಲಿರೋದಕ್ಕೂ ಯೋಚನೆ ಮಾಡ್ತಿದ್ದೀರಲ್ಲ. ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಅವರೇ ಬೇರೆ ಯಾರೋ ಬೇಜಾರು ಮಾಡ್ಕೋತಾರೆ ಅಂತ ನಮ್ಮ ಪ್ರಾಣ ನಾವು ಕೊಡೋದಕ್ಕಾಗುತ್ತಾ ಅಮ್ಮವ್ರೆ? ನೀವು ಯಜಮಾನ್ರು ನಮಗೆ ಪ್ರಾಣ ಇದ್ದಂಗೆ. ನಿಮ್ಮ ಮೇಲೆ ಇಡೀ ಮನೆಯವ್ರ ಜೀವನ ಇಟ್ಕೊಂಡಿದ್ದಾರೆ. ನಿಮ್ಮನ್ನ ನಾವು ದೇವ್ರ ಥರ ಪೂಜೆ ಮಾಡ್ತೀವಿ. ನೀವೇ ಈ ಮನೆಯಿಂದ ಆಚೆ ಹೋದ್ರೆ ನಮ್ಮ ಜೀವನೇ ಹೋದಂಗೆ ಯಜಮಾನ್ರೆ. ದಯವಿಟ್ಟು ಇನ್ನೊಂದ್ಸಲ ಈ ಥರ ಮಾತಾಡಬೇಡಿ ಯಜಮಾನ್ರೆ, ಪ್ಲೀಸ್.